ಕೊಡಗಿನಲ್ಲಿ ನಡೆಯುವ ಬೇಡು ಹಬ್ಬ ವಿಭಿನ್ನ ಮತ್ತು ವಿಶಿಷ್ಟವಾಗಿರುತ್ತದೆ. ಈ ಹಬ್ಬ ಕೊಡಗು ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಕಾಣುವುದು ಅಪರೂಪ. ಭದ್ರಕಾಳಿಯನ್ನು ಆರಾಧಿಸುವ ಊರಿನಲ್ಲಿ ಈ ಹಬ್ಬ ನಡೆಯುತ್ತದೆ. ಜಿಲ್ಲೆಯ ದೇವರಪುರ ಗ್ರಾಮದ ಹೆಬ್ಬಾಲೆಯಲ್ಲಿ ಬೋಡುನಮ್ಮೆ ಭಕ್ತಿಭಾವದಿಂದ ನಡೆಯಿತು. ಸಾವಿರಾರು ವೇಷಧಾರಿಗಳು ಕುಣಿದು ದೇವರ ನಾಮಜಪ ಮಾಡಿದರು. ಪಟ್ಟಣಿ, ಅಯ್ಯಪ್ಪ ದೇವನಿಗೆ ಕುದುರೆ, ಬೋಟೆಕಾರನಿಗೆ ಮಣ್ಣಿನಿಂದ ತಯಾರಿಸಿದ ನಾಯಿ, ಭದ್ರಕಾಳಿಗೆ ಪ್ರಸಾದ ಅರ್ಪಿಸಲಾಯಿತು. ಅಯ್ಯಪ್ಪ ಸ್ಥಾನದ ಎದುರು ಹಲವು ವೇಷ ತೊಟ್ಟ ಸಾವಿರಾರು ಭಕ್ತಾದಿಗಳು ಒಂದಾಗಿ ಕುಣಿದು ಸಂಭ್ರಮಿಸಿದ್ರು. ಅಯ್ಯಪ್ಪನ ಸ್ಥಾನದಲ್ಲಿ ಸಾವಿರಾರು ವೇಷಧಾರಿಗಳು ಕುಣಿದು ಹರಕೆ ಒಪ್ಪಿಸಿದ್ರು. ದೈವ ನೆಲೆಯ ಸುತ್ತಲೂ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು. ಸ್ಥಾನಕ್ಕೆ ಭದ್ರಕಾಳಿ ಹಾಗೂ ಅಯ್ಯಪ್ಪ ದೇವರ ಕುದುರೆ ಆಗಮಿಸುತ್ತಿದ್ದಂತೆ ಅಕ್ಕಿಯಿಂದ ಮಾಡಿರುವ ಪೆರಿಯನ್ನು ಅರ್ಚನೆ ಮಾಡುವ ಮೂಲಕ ಭಕ್ತಿ ಮೆರೆದರು. ಅಯ್ಯಪ್ಪ ದೇವ ಬೋಜೋ, ಭದ್ರಕಾಳಿ ಬೋಜೋ ಎಂದು ಗ್ರಾಮಸ್ಥರು ಪ್ರಾರ್ಥನೆ ಸಲ್ಲಿಸಿದ್ರು. ಮೊಗತೆರೆ ದೇವರೊಂದಿಗೆ ಸಾಗಿ ಬಂತು. ಭದ್ರಕಾಳಿಯನ್ನು ಕುದುರೆ ಹೊತ್ತವರು ಹೊತ್ತು ಸಾಗುವ ಆಚರಣೆ ನಡೆಯಿತು. ಶನಿವಾರ ಹಬ್ಬಕ್ಕೆ ನಾಪರೆ ತಾತುವೋ ಎಂಬ ಆಚರಣೆ ಮೂಲಕ ಚಾಲನೆ ನೀಡಲಾಯಿತು. ಅಯ್ಯಪ್ಪನ ಸ್ಥಾನದಲ್ಲಿ ಸೇರಿದ ಗ್ರಾಮಸ್ಥರು ಡೋಲು ಬಡಿದು ವನದೇವರುಗಳಾದ ಅಯ್ಯಪ್ಪ, ಭದ್ರಕಾಳಿ ಹಾಗೂ ಬೋಟೆಕಾರ ದೇವನನ್ನು ಪ್ರಾರ್ಥಿಸಿ ಹಬ್ಬಕ್ಕೆ ಚಾಲನೆ ನೀಡಲಾಗಿತ್ತು. ಹಬ್ಬ ಮುಗಿಯುವವರೆಗೆ ಪ್ರಾಣಿ ಹಿಂಸೆ ಮಾಡದೆ ಮಾಂಸಾಹಾರವನ್ನು ತ್ಯಜಿಸುತ್ತಾರೆ. ಗುರುವಾರ ಕುದುರೆ ತೆಗೆಯುವ ಹಾಗೂ ವೇಷಧಾರಿಗಳಿಂದ ಮನೆ ಮನೆ ಬೇಡುವ ಹಬ್ಬವಾಗಿ ಆಚರಿಸಲಾಯಿತು. ವೇಷಧಾರಿ ಭಕ್ತರು ಅಂಬಲಕ್ಕೆ ತೆರಳಿ ಭಂಡಾರ ಪೆಟ್ಟಿಗೆ, ಮೊಗದೊಂದಿಗೆ ಅಯ್ಯಪ್ಪ ದೇವಸ್ಥಾನಕ್ಕೆ ಆಗಮಿಸಿದ್ರು. ಭದ್ರಕಾಳಿ ದೇವರ ಮೊಗಕ್ಕೆ ಪೂಜೆ ಸಲ್ಲಿಸಿ ಮೊಗಪಾಟು, ಅಯ್ಯಪ್ಪ ದೇವರ ಬೇಟೆಯ ವಾಹನವಾದ ಕುದುರೆಯನ್ನು ಅಯ್ಯಪ್ಪ ದೇವರಿಗೆ ಅರ್ಪಿಸಲಾಯಿತು. ಭದ್ರಕಾಳಿ ಚಾಮುಂಡಿ ಮಾತೆಗೆ ಸಂಹಾರ ಪ್ರತೀಕವಾಗಿ ಆಹಾರ ಅರ್ಪಣೆ, ಬೇಟೆ ಕುರುಬ ದೇವರಿಗೆ ಬೇಟೆ ನಾಯಿ ಅರ್ಪಿಸಲಾಯಿತು. ಪೊಲೀಸರಿಂದ ಭದ್ರತೆ ವಹಿಸಲಾಗಿತ್ತು. ಪಟ್ಟಣ ಹಾಗೂ ರಸ್ತೆಯುದ್ದಕ್ಕೂ ವೇಷಧಾರಿಗಳು ಕುಣಿದು ದೇವರನ್ನು ನೆನೆದರು.